ನಮಸ್ಕಾರ. ಬಿಗ್ ಬಾಸ್ ಕನ್ನಡದ ಇತಿಹಾಸದಲ್ಲಿಯೇ ಮೊಟ್ಟ ಮೊದಲ ಜೋಡಿ ಕ್ಯಾಪ್ಟನ್ಸಿ ಟಾಸ್ಕ್ ಬಿಗ್ ಬಾಸ್ನಲ್ಲಿ ಈ ವಾರ ನಡೆದಿದೆ. ಆ ಒಂದು ಜೋಡಿ ಕ್ಯಾಪ್ಟನ್ಸಿ ಟಾಸ್ಕನ್ನು ಗೆದ್ದು ಬಿಗ್ ಬಾಸ್ ಮನೆಯ ಮೊಟ್ಟ ಮೊದಲ ಜೋಡಿ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿರುವಂತಹ ಜೋಡಿ ಯಾವುದು ಅಂತ ಹೇಳಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಈ ಒಂದು ಟಾಸ್ಕ್ ಯಾವ ರೀತಿಯಾಗಿ ನಡೀತು ಅದನ್ನ ನೋಡ್ಕೊಂಡು ಬರೋಣ. ಈ ಒಂದು ಟಾಸ್ಕ್ ಅನ್ನ ರಘು ಮತ್ತೆ ಅಶ್ವಿನಿ ಅವರು, ಮಾಳು ಮತ್ತೆ ರಕ್ಷಿತಾ, ಹಾಗೆ ಸ್ಪಂದನ ಮತ್ತೆ ಅಭಿಷೇಕ್ ಆಡಿರ್ತಾರೆ. ಸ್ಪಂದನ ಜಾಗದಲ್ಲಿ ಹೊರಗಡೆ ಹೋಗಿರುವಂತಹ ರಜತ್ ಜೋಡಿಯಾಗಿರುವ ಚೈತ್ರ ಆಡ್ತಾರೆ. ಜಸ್ಟ್ ರೆಪ್ರೆಸೆಂಟ್ ಮಾಡಿರ್ತಾರೆ, ಅವರ ಒಂದು ಪಾತ್ರವನ್ನ ರಿಪ್ಲೇಸ್ ಮಾಡಿರ್ತಾರೆ ಅಷ್ಟೇ. ಈ ಒಂದು ಟಾಸ್ಕ್ ತುಂಬಾನೇ ಟಫ್ ಆಗಿರುತ್ತೆ. ಶವದ ಪೆಟ್ಟಿಗೆಯ ಆಕಾರದ 3 ಪೆಟ್ಟಿಗೆಗಳನ್ನ ಇಟ್ಟಿರ್ತಾರೆ. ಆ ಒಂದು ಪೆಟ್ಟಿಗೆಯ ಒಳಗೆ ಪುರುಷ ಕಂಟೆಸ್ಟೆಂಟ್ ಹೋಗಿ ಮಲ್ಕೊಳ್ಬೇಕು. ಮಲ್ಕೊಂಡ ನಂತರ ಬಾಗ್ಲನ್ನ ಕ್ಲೋಸ್ ಮಾಡಿ ಬೀಗವನ್ನ ಹಾಕ್ತಾರೆ. ಇಬ್ಬರಿಗೂ ಕೂಡ ಮಾತಾಡ್ಲಿಕ್ಕೆ, ಕನ್ವರ್ಸೇಷನ್ ಮಾಡ್ಲಿಕ್ಕೆ ವಾಕಿ ಟಾಕಿಯನ್ನ ಕೊಟ್ಟಿರ್ತಾರೆ. ಹೊರಗಡೆ ಮಹಿಳೆ ಕಂಟೆಸ್ಟೆಂಟ್ ಇರ್ತಾರೆ, ಬಾಕ್ಸ್ ನ ಒಳಗಡೆ ಪುರುಷ ಕಂಟೆಸ್ಟೆಂಟ್ ಇರ್ತಾರೆ. ಇಬ್ಬರು ಕೂಡ ಆ ಒಂದು ವಾಕಿ ಟಾಕಿಯ ಮೂಲಕನೇ ಮಾತಾಡಬೇಕು. ಒಂದು ಒಗಟನ್ನ ಕೊಟ್ಟಿರ್ತಾರೆ ಬಿಗ್ ಬಾಸ್. ಆ ಒಂದು ಒಗಟನ್ನ ಅವ್ರು ಹೇಳ್ಬೇಕು. ಬಾಕ್ಸ್ ನ ಒಳಗಡೆ ಇದ್ದುಕೊಂಡು ಪುರುಷ ಕಂಟೆಸ್ಟೆಂಟ್, ಹೊರಗಡೆ ಇರುವಂತಹ ಲೇಡಿ ಕಂಟೆಸ್ಟೆಂಟ್ ಅದನ್ನ ಕೇಳಿಸ್ಕೊಂಡು ಸರಿಯಾದ ಉತ್ತರವನ್ನ ಹುಡುಕಿ ಆ ಒಂದು ಉತ್ತರಕ್ಕೆ ಒಂದು ಬೀಗದ ಕೈ ಸಿಗುತ್ತೆ. ಸುಮಾರು ಬೀಗದ ಕೈಗಳನ್ನ ಇಟ್ಟಿರ್ತಾರೆ. ಆ ಒಂದು ಬೀಗದ ಕೈನ, ಸರಿಯಾದ ಬೀಗದ ಕೈನ ಆರಿಸ್ಬಿಟ್ಟು ಹೋಗಿ ತಗೊಂಡ್ ಬಂದು ಯಾರು ಮೊದಲು ಆ ಒಂದು ಬಾಕ್ಸ್ ನ ಓಪನ್ ಮಾಡ್ತಾರೋ ಆ ಒಂದು ಜೋಡಿ ಗೆಲ್ತಾರೆ. ಹಾಗೆ ಈ ವಾರದ ಮೊಟ್ಟ ಮೊದಲ ಜೋಡಿ ಕ್ಯಾಪ್ಟನ್ ಆಗಿ ಆಯ್ಕೆಯಾಗ್ತಾರೆ ಅಂತ ಹೇಳಿ ಬಿಗ್ ಬಾಸ್ ಅನೌನ್ಸ್ ಮಾಡಿರುತ್ತೆ. ಎಲ್ಲರೂ ಕೂಡ ತುಂಬಾನೇ ಪ್ರಯತ್ನ ಪಡ್ತಾರೆ. ಈ ಒಂದು ಟಾಸ್ಕ್ ನ ತುಂಬಾ ಅದ್ಭುತವಾಗಿ ಆಡಿದ್ದು ರಕ್ಷಿತಾ ಮತ್ತೆ ಚೈತ್ರ. ಇವರಿಬ್ಬರ ಮಧ್ಯೆ ತುಂಬಾನೇ ಕಾಂಪಿಟೇಷನ್ ಆಗುತ್ತೆ ಕೊನೆಯ ತನಕ. ಆದ್ರೆ ಕೊನೆಗೆ ಚೈತ್ರ ಚಾಕಚಕ್ಯತೆಯಿಂದ ಈ ಒಂದು ಗೇಮ್ ನ ಗೆಲ್ತಾರೆ. ಚೈತ್ರ ಅವರು ಸರಿಯಾದ ಒಗಟನ್ನ ಬಿಡಿಸಿ ಕೀನ ಹುಡುಕ್ಬಿಟ್ಟು ಬಾಕ್ಸ್ ಅನ್ನ ಓಪನ್ ಮಾಡಿದ ಕಾರಣ ಅಭಿಷೇಕ್ ಮತ್ತೆ ಸ್ಪಂದನ, ಚೈತ್ರ ಜಾಗದಲ್ಲಿರುವಂತಹ ಸ್ಪಂದನ ನೇರವಾಗಿ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗಿ ಆಯ್ಕೆ ಆಗ್ತಾರೆ. ಏನೂ ಕೂಡ ಮಾಡದೆ, ಹೊಡಿದೆ ಬಡಿದೆ ಸ್ಪಂದನ ಅವರು ಬಿಗ್ ಬಾಸ್ ಮನೆಯ ಮೊಟ್ಟ ಮೊದಲ ಜೋಡಿ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿದ್ದಾರೆ. ಇಬ್ಬರು ಕೂಡ ಇನ್ಮೇಲೆ ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಸಮನಾಗಿ ನಿರ್ಧಾರಗಳನ್ನ ತಗೊಳ್ಬಹುದು. ಈ ವಾರನೂ ಕೂಡ ಗಿಲ್ಲಿಗೆ ಮತ್ತೆ ಕಾವ್ಯನಿಗೆ ಕ್ಯಾಪ್ಟನ್ಸಿ ಟಾಸ್ಕ್ ಮಿಸ್ ಆಯಿತು. ಕೊನೆಯ ಹಂತದಲ್ಲಿ 3ನೆಯ ಟಾಸ್ಕ್ ಅಲ್ಲಿ ಗಿಲ್ಲಿ ಮತ್ತೆ ಕಾವ್ಯ ಸೋಲ್ತಾರೆ. ಹಾಗಾಗಿ ಅವರು ಕೂಡ ಕ್ಯಾಪ್ಟನ್ಸಿ ಟಾಸ್ಕ್ ಇಂದ ಹೊರಗಡೆ ಹೋಗ್ತಾರೆ. ಇನ್ ಕೇಸ್ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆಯಾಗಿದ್ದಿದ್ರೆ ಮೇ ಬಿ ಕಾವ್ಯ ಚಾಕಚಕ್ಯತೆಯಿಂದ ಒಗಟನ್ನ ಬಿಡಿಸಿದ್ದಿದ್ರೆ ಗಿಲ್ಲಿ ವಿನ್ ಆಗ್ತಿದ್ನೇನೋ. ಈ ಬಾರಿ ಆದ್ರೂ ಗಿಲ್ಲಿ ಕ್ಯಾಪ್ಟನ್ ಆಗ್ತಿದ್ನೇನೋ. ಬಟ್ ಗಿಲ್ಲಿಯ ಹಣೆಯ ಬರದಲ್ಲಿ ಅವನು ಬಿಗ್ ಬಾಸ್ ನ ಫಿನಾಲೆಗೆ ಹೋಗುವ ತನಕ ಕ್ಯಾಪ್ಟನ್ ಆಗುವಂತಹ ಲಕ್ಷಣಗಳು ಇಲ್ಲ. ಆ ಒಂದು ನಸೀಬೇ ಇಲ್ಲ ಅಂತ ಅನ್ಸುತ್ತೆ. ಮೇ ಬಿ ಅವನೇ ಹೇಳಿರೋ ಹಾಗೆ ಆಗೋದೇ ಇಲ್ವೇನೋ, ನೋಡ್ಬೇಕು ಏನಾಗುತ್ತೆ ಅಂತ ಹೇಳಿ. ಇದಿಷ್ಟು ಈ ವಾರದ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಸಂಬಂಧಪಟ್ಟಂತಹ ಲೇಟೆಸ್ಟ್ ಅಪ್ಡೇಟ್ಸ್. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಶುಭ ದಿನ.